ಇಲ್ಲಿದಾವಲ್ವಾ, ಇವೇನಾಗ್ಬಿಟ್ಟಿದೆ ಅಂತಂದರೆ ಮೈಸೂರಿನ ಗಾರ್ಡಂಚಿನಲ್ಲಿರುವಂಥ ಕೆಲ ಗ್ರಾಮಗಳಲ್ಲಿ ಪರಿಸ್ಥಿತಿ ಈಗ ಭಾಳ ಸಮಸ್ಯೆ ಆಗಿಬಿಟ್ಟಿದೆ. ಅಲ್ಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ. ಆದರೆ ಈ ಹುಲಿಯ ಕಾಟ ಈಗ ಮೈಸೂರಿನ ಸುತ್ತಮುತ್ತಲಿರುವಂಥ ಗ್ರಾಮಗಳಲ್ಲಿ ವಿಪರೀತ ಸಮಸ್ಯೆ ಆಗಿದೆ, ಕಾಡಂಚಲ್ಲಿರುವಂಥ ಗ್ರಾಮಗಳದ್ದು. ಯಾಕೆ ನೋಡಿ, ಇಲ್ಲಿಯವರೆಗೂ ಲೆಕ್ಕಾಚಾರಗಳು 1, 2 ಅಲ್ಲಿ ಹುಲಿ ಕಾಣಿಸ್ಕೊಳ್ತು, ಇಲ್ಲಿ ಹುಲಿ ಕಾಣಿಸ್ಕೊಳ್ತು ಅಂತ ಹೇಳ್ತಾ ಇದ್ವಿ. ಕಾಡಿನಿಂದ ನಾಡಿಗೆ ಬಂದಿರುವಂಥ ಹುಲಿಗಳ ಸಂಖ್ಯೆ 1 ಅಲ್ಲ, 2 ಅಲ್ಲ, 3 ಅಲ್ಲ, 4 ಅಲ್ಲ, 7 ಅಲ್ಲ, 8 ಅಲ್ಲ, 20 ಹುಲಿಗಳಂತೆ. 21 ಹುಲಿಗಳು ಆಚೆ ಬಂದಿವೆ ಅಂತೆ. ಎಲ್ಲೆಲ್ಲಿದ್ದಾವ್ರಿ? ಯಾರ್ಯಾರಿಗೆ ಯಾವ್ಯಾವ ಸಮಸ್ಯೆ ಏನಾಗಿದೆ ಆಗಿದ್ದಾಗೀಗ? ಒಳಗಡೆಗೆ ಏನಾಗಿದೆ? ಕಾಡಿನ ಒಳಗಡೆಗೆ ನಾವು ಬಂದಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಆದರೆ ಮುಖ್ಯವಾಗಿ ಕಾಡಿನ ಒಳಗಡೆಗೆ ಏನು ಸಮಸ್ಯೆ ಆಗಿದೆ, ಹುಲಿಗಳು ಯಾಕೆ ಆಚೆ ಬಂದವು, ಇದ್ರ ಬಗ್ಗೆ ಈಗ ಅಧ್ಯಯನ ಮಾಡಬೇಕಾಗಿದೆ, ಇದ್ರ ಬಗ್ಗೆ ಹುಡುಕಬೇಕಾಗಿದೆ. ಫಸ್ಟ್ ಡೀಟೇಲ್ ವರದಿ ನೋಡಿ. ಮೈಸೂರಿನ ಕಾಡಂಚಿನ ಭಾಗಕ್ಕೆ ಕಾಲಿಟ್ಟ 21 ಹುಲಿಗಳು. ಪಬ್ಲಿಕ್ ಟಿವಿ ಜೊತೆ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಡಿಸಿಎಫ್. ಹೌದು, ಮೈಸೂರು ಜಿಲ್ಲೆಯ ಕಾಡಂಚಿನ ಗ್ರಾಮಗಳ ಜನ ಈಗಾಗಲೇ ಹುಲಿ ದಾಳಿಯಿಂದ ಬೆಚ್ಚಿ ಬಿದ್ದಿದ್ದಾರೆ. ಒಂದೇ ತಿಂಗಳಲ್ಲಿ 3 ರೈತರು ಹುಲಿ ದಾಳಿಗೆ ಬಲಿಯಾಗಿದ್ದಾರೆ. ಈ ನಡುವೆ ಆಘಾತಕಾರಿ ಅಂಶವೊಂದು ಹೊರಬಿದ್ದಿದೆ. ಅದೇನಪ್ಪಾ ಅಂದ್ರೆ, ಮೈಸೂರು ಜಿಲ್ಲೆಯ ಕಾಡಂಚಿನ ಗ್ರಾಮಗಳಲ್ಲಿ 1-2 ಹುಲಿ ಓಡಾಡುತ್ತಿರಬಹುದು ಎಂದುಕೊಳ್ಳಲಾಗಿತ್ತು. ಆದರೆ ಅರಣ್ಯ ಇಲಾಖೆಯಿಂದ ಹೊರಬಂದಿರುವ ಅಧಿಕೃತ ಮಾಹಿತಿ ಕೇಳಿದ್ರೆ ಬೆಚ್ಚಿ ಬೀಳಿಸುವಂತಿದೆ. ಕಾಡಿನಿಂದ ನಾಡಿಗೆ ಬಂದಿರುವ ಹುಲಿಗಳ ಸಂಖ್ಯೆ 26. ಅದರಲ್ಲಿ 5 ಹುಲಿಗಳನ್ನು ಹಿಡಿಯಲಾಗಿದೆ. ಇನ್ನೂ 21 ಹುಲಿಗಳು ನಾಡಿನಲ್ಲಿ ಓಡಾಡುತ್ತಿವೆ. ಡಿಸಿಎಫ್ ಪರಮೇಶ್ ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಮಾಹಿತಿ ನೀಡಿದ್ದಾರೆ. ಕಾಡಂಚಿನ ಗ್ರಾಮಗಳಲ್ಲಿ ಹುಲಿಗಳ ಓಡಾಟ, ರೈತರಲ್ಲಿ ಗ್ರಾಮಸ್ಥರಲ್ಲಿ ಹೆಚ್ಚಾಯಿತು ಆತಂಕ. ಎಚ್ಡಿ ಕೋಟೆಯ ಕಾಡಂಚಿನ ಗ್ರಾಮಗಳ ವ್ಯಾಪ್ತಿಯಲ್ಲಿ 8 ಹುಲಿ, ಸರಗೂರು ತಾಲೂಕಿನ ಕಾಡಂಚಿನ ಗ್ರಾಮಗಳ ವ್ಯಾಪ್ತಿಯಲ್ಲಿ 3 ಹುಲಿ ಹಾಗೂ ಮೈಸೂರು ಭಾಗ ಕಾಡಂಚಿನ ಗ್ರಾಮಗಳ ವ್ಯಾಪ್ತಿಯಲ್ಲಿ 10 ಹುಲಿಗಳು ಓಡಾಡುತ್ತಿವೆ. ಈ ಬಗ್ಗೆ ಖುದ್ದು ಡಿಸಿಎಫ್ ಪರಮೇಶ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಇದರಿಂದಾಗಿ ಮೈಸೂರು ಜಿಲ್ಲೆಯ ಕಾಡಂಚಿನ ಗ್ರಾಮಗಳಲ್ಲಿ ಆತಂಕ ಹೆಚ್ಚಾಗಿದೆ. ಹುಲಿಗಳ ಭಯದಿಂದಲೇ ಕೆಲಸ ಕಾರ್ಯಗಳಿಗೆ ತೆರಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಎಚ್ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಭಾಗಗಳಲ್ಲಿ ಹುಲಿ ದಾಳಿ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಈಗ ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಡಿಸಿಎಫ್ ಆಗಿರುವಂತಹ ಪರಮೇಶ್ ಅವರಿಗೂ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಮೈಸೂರಿನ ಯಾವ್ಯಾವ ಭಾಗದಲ್ಲಿ ಹುಲಿಗಳು ಹೆಚ್ಚಾಗಿ ಕಾಣಿಸ್ಕೊಳ್ತವೆ? ಮೈಸೂರು ಅಂದರೆ ಮೈಸೂರಿಗೆ ನಮಗೆ ಬಂಡೀಪುರ, ನಾಗರಹೊಳೆ ಕೂಡ ಸೇರುತ್ತೆ. ಮೈಸೂರು ಜಿಲ್ಲೆ ಅಂದಾಗ, ಮೈಸೂರು ಪ್ರಾದೇಶಿಕ ವಿಭಾಗ ಅಂದಾಗ ನನಗೆ ಸರಗೂರು, ಎಚ್.ಡಿ. ಕೋಟೆ ಮತ್ತು ನಂಜನಗೂಡು ತಾಲೂಕುಗಳು ಸೇರುತ್ತೆ. ಈ 3 ತಾಲೂಕುಗಳೇನಿದೆ ಅವು ನಮ್ಮ ಬಂಡೀಪುರ, ನಾಗರಹೊಳೆಗೆ ಹಂಚ್ಕೊಂಡಿದೆ. ಅಂದರೆ ಆ ಎಡ್ಜಲ್ಲಿ ಇರ್ತವೆ. ಏನೇ ಹುಲಿಗಳು ಸಂಖ್ಯೆ ಜಾಸ್ತಿ ಆಗಿರ್ಬೋದು ಅಥವಾ ಇನ್ನೊಂದು ಬೇರೆ ಒಂದು ಮರಿಗಳು ಹಾಕಿದಾಗ ಅದನ್ನು ಹೊರಗಡೆ ಬಂದು ಶೆಲ್ಟರ್ ತಗೊಳ್ಳೋದಕ್ಕೆ ಇರ್ತಕ್ಕಂಥದ್ದೇ ಜಾಗ ನಮ್ಮ ಜಾಗ. ಹೊರಗಡೆ ಬಂದಾಗ ತಾವು ಹೇಳ್ದಂಗೆ ಎಚ್.ಡಿ. ಕೋಟೆ, ಸರಗೂರು, ನಂಜನಗೂಡು ಈ 3 ತಾಲೂಕಲ್ಲಿ ನಮ್ಮದು ಎಡ್ಜಸ್ ಇಲ್ಲ, ಬಫರ್ ಅಂತ ಹೇಳ್ಕೊಬೋದು. ಆ ಏರಿಯಾದಲ್ಲಿ ಬರ್ತವೆ, ಅಲ್ಲಿ ಸ್ಪ್ರೆಡ್ ಆಗ್ತವೆ. ಅಲ್ಲಿ ಸುಮಾರು ಈಗ ನೀವು ಆಗಲೇ ಹೇಳ್ದಂಗೆ ನಾನೊಂದು 20 ಹುಲಿಗಳ ತನಕನೂ ಹೊರಗಡೆ ಇದೆ. ಅಂದರೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟಿದೆ ಅನ್ನುವಂಥ ಅದು ಇದರಲ್ಲಿ ನಮ್ಮ ಎಚ್.ಡಿ. ಕೋಟೆಯಲ್ಲಿ ನಮ್ಮ ಅಂದಾಜಿನ ಪ್ರಕಾರ 8 ಹುಲಿಗಳು ಇದೆ. ಸರಗೂರಲ್ಲಿ ಒಂದು 5 ಮತ್ತು ಮೈಸೂರಲ್ಲಿ ಒಂದು 10 ತನಕ ಹುಲಿಗಳಿದ್ದಾವೆ. ಅರೌಂಡ್ ಒಟ್ಟಿಗೆ ಒಂದು 20 ಹುಲಿಗಳು, 20-21 ಹುಲಿಗಳು ಹೊರಗಡೆ ಇದೆ. ಅಂದರೆ ಅವು ಒಂದು ಸತಿ ಕಾಡಿಂದ ಹೊರಗಡೆ ಬಂದಿರೋದು ಒಳಗಡೆ ಹೋಗಕ್ಕೆ ಆಗ್ತಾ ಇಲ್ವೋ? ಇಲ್ಲ, ಸಾಧ್ಯತೆಗಳಿದೆ. ಅದು ಏನಕ್ಕೆ ಬಂದಿದೆ ಈಗ ಅಂದರೆ ಬ್ರೀಡಿಂಗ್ ಸೀಸನ್ನು, ಮತ್ತು ಅಲ್ಲಿ ಒಳಗಡೆ ಬ್ರೀಡಿಂಗಿಗೆ ಅವಕಾಶ ಇಲ್ಲದಿರ್ಬೋದು, ಮತ್ತು ಅದನ್ನು ಗಂಡು ಹುಲಿ ಅದನ್ನು ಹೊರಗಡೆ ತಳ್ಳಿರ್ಬೋದು. ಕಾಲಕ್ರಮೇಣ ಬೆಳೀತಾ ಇದ್ದಂಗೆ ಅದು ಅಕಾಮಿಡೇಟ್ ಆಗ್ತದೆ. ಯಾಕಂದರೆ ಬಂಡೀಪುರ, ನಾಗರಹೊಳೆಗೆ ಹಿಂಗೆ ಈ ಕಡೆ ನಮ್ಮ ಮೈಸೂರು ಭಾಗದ ಅಂದ್ಕೊಂಡಿದ್ದೀವಿ, ಆ ಕಡೆಗೆ ಮಧುಮಲೈ, ವಾಯನಾಡು ಅವೆಲ್ಲ ಹಂಚ್ಕೊಂಡಿದೆ. ಮತ್ತು ಈಸ್ಟ್ ಆ್ಯಂಡ್ ವೆಸ್ಟ್ಗೆ ಕೂರ್ಗಿದೆ, ಮತ್ತು ಈ ಕಡೆ ನಮ್ಮ BRT ಮತ್ತು ಮಲೆಮಹದೇಶ್ವರ ಸ್ಯಾಂಕ್ಚುರಿಗಳು ಅಲ್ಲೆಲ್ಲ ಹುಲಿಗಳು ಕಡಿಮೆ ಇರೋದ್ರಿಂದ ಅಲ್ಲಿಗೆ ಡಿಸ್ಟ್ರಿಬ್ಯೂಟ್ ಆಗಿ, ಇಲ್ಲಿ ಯಾವಾಗ ಡಿಸ್ಟರ್ಬ್ ಆಗುತ್ತೆ ಆಟೋಮೆಟಿಕ್ಕಾಗಿ ಹಂಗೆ ಡಿಸ್ಟ್ರಿಬ್ಯೂಟ್ ಆಗ್ತಕ್ಕಂಥದ್ದು, ಅಲ್ಲಿಗೆ ಮೈಗ್ರೇಟ್ ಆಗ್ತಕ್ಕಂಥ ಚಾನ್ಸಸ್ಗಳು ಎಲ್ಲ ಇದ್ದಾವೆ. ಹಂಗಾಗಿ ಇಲ್ಲಿಗೆ ಬರ್ತದೆ ಅಂತ ಅಥವಾ ಅಲ್ಲೇ ಉಳಿತದೆ ಅಂತದೇನಿಲ್ಲ, ಬೇರೆ ಜಾಗಕ್ಕೆ ಹೋಗಿ ಅಲ್ಲಿ ಒಂದು ಶೆಲ್ಟರ್ ತಗೊಳ್ತಕ್ಕಂಥ ಎಲ್ಲ ಅವಕಾಶಗಳು ಇದೆ. ಪ್ರತಿನಿತ್ಯ 3 ಭಾಗಗಳಲ್ಲಿ ಹುಲಿ ಕಾರ್ಯಾಚರಣೆ, ಸಾಕಾನೆಗಳ ಸಹಕಾರದೊಂದಿಗೆ ಹುಲಿಗಳ ಆಪರೇಷನ್. ಕಾಡಿನಿಂದ ನಾಡಿಗೆ ಬಂದಿರುವ ಹುಲಿಗಳು ಹೆಚ್ಚಾಗಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವ ರೈತರ ಮೇಲೆ ಎರಗುತ್ತಿವೆ. ಈಗಾಗಲೇ ಜಿಲ್ಲೆಯಲ್ಲಿ 3 ರೈತರನ್ನ ಹುಲಿಗಳು ಬಲಿ ಪಡೆದಿದ್ದು ಸಿಕ್ಕ ಸಾಕು ಪ್ರಾಣಿಗಳ ಮೇಲೆ ದಾಳಿ ಇಡುತ್ತಿವೆ. ಇದರಿಂದಾಗಿ ಕಾರ್ಯಪ್ರವೃತ್ತರಾಗಿರುವ ಅರಣ್ಯ ಇಲಾಖೆ ಸಿಬ್ಬಂದಿ ಹುಲಿಗಳನ್ನು ಹಿಡಿಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರತಿನಿತ್ಯ 3 ಭಾಗಗಳಲ್ಲಿ ಹುಲಿ ಹಿಡಿಯುವ ಕಾರ್ಯಾಚರಣೆ ನಡೆದಿದೆ. ಬಂಡೀಪುರದ ಹೆಡಿಯಾಲ ಉಪವಿಭಾಗದ ಮೊಳೆಯೂರು, ನುಗು ವಲಯದಲ್ಲಿ ಹುಲಿ ಹಿಡಿಯುವ ಕಾರ್ಯಾಚರಣೆ ನಡೆಯಲಿದೆ. ಇದಕ್ಕಾಗಿ ಸಾಕಾನೆಗಳ ಸಹಕಾರವೂ ದೊರೆತಿದೆ. ಥರ್ಮಲ್ ಡ್ರೋನ್ ಕೂಡ ಬಳಸಲಾಗಿದೆ. ಡಿಸಿಎಫ್ ಕೊಟ್ಟಿರುವಂತಹ ಈ ಮಾಹಿತಿ ಏನಿದೆ ಅಂದರೆ ಕಾಡಿನಿಂದ ನಾಡಿಗೆ ಒಟ್ಟು 21 ಹುಲಿಗಳು ಬಂದಿದ್ದಾವೆ ಅನ್ನುವಂತಹ ಮಾಹಿತಿ ಏನಿದೆ, ನಿಜಕ್ಕೂ ಕೂಡ
ನಂಜನಗೂಡು, ಸರಗೂರು ಮತ್ತು ಎಚ್ ಡಿ ಕೋಟೆ ತಾಲೂಕಿನ ಕಾಡಂಚಿನ ಗ್ರಾಮದ ಜನರಲ್ಲಿ ಮತ್ತೊಂದಿಷ್ಟು ಭಯ ಹೆಚ್ಚು ಮಾಡ್ತಾ ಇದೆ. ಒಂದಲ್ಲ, ಎರಡಲ್ಲ, 10 ಅಲ್ಲ, 12 ಅಲ್ಲ, 21 ಹುಲಿಗಳು ಬಂದಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಆ ಹುಲಿಗಳನ್ನು ಸೆರೆ ಹಿಡಿಯುವಂಥ ಕಾರ್ಯಾಚರಣೆಯೂ ಕೂಡ ಸಾಗ್ತಾ ಇದೆ. ಆದರೆ ಹೊರಗಡೆ ಬಂದಿರುವಂಥ ಹುಲಿಗಳ ಸಂಖ್ಯೆ ಹೆಚ್ಚಿರುವಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆಯನ್ನು ಮತ್ತಷ್ಟು ಚುರುಕು ಮಾಡಲೇಬೇಕಾಗಿದೆ. ಅದರ ಜೊತೆಗೆ ಮತ್ತೊಂದಿಷ್ಟು ಎಕ್ಸ್ಪರ್ಟ್ಸ್ಗಳನ್ನು ಈ ಒಂದು ಹುಲಿ ಹಿಡಿಯುವ ಕಾರ್ಯಾಚರಣೆಗೆ ಬಳಸಿಕೊಳ್ಳಲೇಬೇಕಾದಂತಹ ತುರ್ತು ಅನಿವಾರ್ಯತೆ ಅಂತೂ ಖಂಡಿತವಾಗಲೂ ಕೂಡ ಇದೆ. ಹುಲಿ ದಾಳಿ ತಪ್ಪಿಸಲು ಅರಣ್ಯ ಇಲಾಖೆ ಕಸರತ್, ರೈತರಿಗೆ ಮನುಷ್ಯ ರೂಪದ ಮಾಸ್ಕ್ ವಿತರಣೆ. ಹುಲಿ ಕಂಡ ಕೂಡಲೇ 1926ಕ್ಕೆ ಕರೆ ಮಾಡಲು ಸೂಚನೆ. ಹುಲಿ ಹಿಡಿಯುವ ಕಾರ್ಯಾಚರಣೆ ಜೊತೆಗೆ ಹುಲಿ ದಾಳಿ ತಪ್ಪಿಸಲು ಕೆಲವು ಪ್ರಯತ್ನಗಳನ್ನು ಅರಣ್ಯ ಇಲಾಖೆ ಮಾಡಿದೆ. ಹೊಲದಲ್ಲಿ ಕೆಲಸ ಮಾಡುವಾಗ ಮನುಷ್ಯ ರೂಪದ ಮಾಸ್ಕ್ ಅನ್ನ ತಲೆಯ ಹಿಂಭಾಗಕ್ಕೆ ಹಾಕಿಕೊಂಡು ಕೆಲಸ ಮಾಡುವಂತೆ ರೈತರಿಗೆ ಸೂಚನೆ ನೀಡಿ ಆ ರೀತಿಯ ಮಾಸ್ಕ್ ವಿತರಿಸಿದೆ. ಈಗಾಗಲೇ ರೈತರಿಗೆ 10,000 ಮಾಸ್ಕ್ ವಿತರಣೆ ಮಾಡಲಾಗಿದೆ. ಹುಲಿ ಕಂಡ ಕೂಡಲೇ 1926 ಸಂಖ್ಯೆಗೆ ಕರೆ ಮಾಡಲು ಸೂಚನೆ ನೀಡಲಾಗಿದೆ. ಒಟ್ನಲ್ಲಿ ಕಾಡಿನಿಂದ ನಾಡಿಗೆ ಬಂದಿರುವ ಎಲ್ಲಾ ಹುಲಿಗಳನ್ನು ಹಿಡಿಯಲೇಬೇಕು, ಇಲ್ಲವೇ ಹುಲಿಗಳು ತಾವಾಗಿಯೇ ಕಾಡು ಸೇರಬೇಕು. ಅಲ್ಲಿಯವರೆಗೆ ಕಾಡಂಚಿನ ಗ್ರಾಮಗಳ ಜನರಿಗೆ ನೆಮ್ಮದಿಯಂತೂ ಇಲ್ಲ. ಕೆಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.